ನಮಸ್ಕಾರ ಎಲ್ಲರಿಗೂ ಇವತ್ತು ಭಾಳ ಮಸ್ತಾಗಿ ನಾವು ನಿಮ್ಗೆ ಅತಿ ಸುಲಭವಾಗಿ ಬೇಸನ್ ಉಂಡೆ ಅಥವಾ ಬೇಸನ್ ಲಡ್ಡುವನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರ್ಸಕತ್ತೀವ್ರಿ. ಈ ಒಂದು ವಿಧಾನದಾಗ ಅತಿ ಕಡಿಮೆ ತುಪ್ಪ ಬಳಸಿ ಭಾಳ ಸಾಫ್ಟ್ ಆಗಿರುವಂತಹ ಬಾಯಲ್ಲಿಟ್ರೆ ಕರಿಗಿ ಬಿಡುವಂತಹ ಬೇಸನ್ ಉಂಡೆಯನ್ನು ನಾವು ನಿಮ್ಗೆ ಭಾಳ ಸಿಂಪಲ್ ಆಗಿ ತೋರಿಸ್ತೀವಿ. ಹಾಗಾದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿ, ಮೊದಲಿಗೆ ಏನು ಮಾಡಬೇಕು, 1 ಕಪ್ ಅಷ್ಟು ಕಡಲೆಬೇಳೆಯನ್ನು ನಾವು ತೊಗೊಂಡಿದ್ದೇವೆ. ಆ 1 ಕಪ್ ಅಷ್ಟು ಕಡಲೆಬೇಳೆನ ಏನು ಮಾಡಿರಿ, ಒಂದು ಯಾವುದೇ ಕಡಾಯಿಗಳಿಗೋ ಒಂದು ಪಾತ್ರೆ ಒಳಗೆ ಹಾಕಿ ಉರಿ ಸಣ್ಣ ಇಟ್ಟ ಹುರಿಯೋಕೆ ಸ್ಟಾರ್ಟ್ ಮಾಡಿರಿ. ಚಲೋತ್ ನನಗೆ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತಾ ಇರಬೇಕು. ಆದರೆ ಹೊತ್ತಿಸಬಾರ್ದು, ನೆನಪಿಡ್ರಿ. ಸ್ವಲ್ಪ ಕೆಂಪುಗಣ್ಣು ಬೀಳಕ್ಕೆ ಸ್ಟಾರ್ಟ್ ಆಗಿಲ್ರಿ. ಆಮೇಲೆ ನಿಮಗೆ ಗೊತ್ತಿರಲಿ ಅಂತ ಹೇಳಕತ್ತೇವ್ರಿ, ಇದಕ್ಕಿಂತ ಮೊದಲು ನಾವು ಜಾಸ್ತಿ ತುಪ್ಪ ಹಾಕಿ ಭಾಳ ಮಸ್ತಾಗಿರುವಂತಹ ಬೇಸನ್ ಉಂಡೆಯನ್ನು ತೋರಿಸಿದೇವ್ರಿ. ಹಂಗೆ ಡೈರೆಕ್ಟ್ ಹಿಟ್ಟಲೆ ಅಂದ್ರೆ ಕಡಲೆ ಹಿಟ್ಟಿಂದ ಭಾಳ ಸಿಂಪಲ್ ಆಗಿನೂ ನಿಮಗೆ ಬೇಸನ್ ಉಂಡೆ ಯಾವ ರೀತಿ ಮಾಡೋದಂತ ತೋರಿಸಿದೆವು. ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ವೀಡಿಯೋಗಳದಾವು ನೋಡ್ಬೋದು ರೀ. ಈಗ ಈ ಕಡಲೆಬೇಳೆ ನೋಡ್ಬೋದ್ರಿ, ಚಲೋತ್ನಾಗಿ ಹುರಿದಿದ್ದೀವಿ. ಇವನ್ನ ಏನು ಮಾಡ್ನು, ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಈಗ ಗರ್ರ ಅಂತ ಅಣಿಸಿ ಹಿಟ್ಟನ್ನು ಮಾಡ್ಕೋಬೇಕ್ರಿ. ಆದ್ರೆ ನೆನಪಿಟ್ಕೋರಿ, ಒಂದು ಚಿರೋಟ್ರವ ಇರ್ತೈತೆ ನೋಡ್ರಿ, ಆ ಚಿರೋಟ್ರವಕ್ಕಿಂತ ಸ್ವಲ್ಪ ಸಣ್ಣ ಆದ್ರೆ ಸಾಕ್ರಿ, ಭಾಳ ಏನು ಸಣ್ಣ ಆಗೋದು ಬೇಕಾಗಿಲ್ಲ. ಆಮೇಲೆ ತುಪ್ಪ ಸಕ್ಕರೆಯನ್ನು ನೀವು ತಗೊಂಡ ಇಟ್ಕೋರಿ. ಒಂದು ಕಡಾಯಿ ಒಳಗೆ 1/3 ಕಪ್ ಅಷ್ಟು ನಾವು ತುಪ್ಪವನ್ನು ಕಾಯಕ ಇಟ್ಟಿದ್ದೀವಿ ರೀ. ತುಪ್ಪ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ಏನು ಹಿಟ್ಟು ಮಾಡ್ಕೊಂಡಿದ್ದೀವ್ರಲ್ಲ ಆ ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಚಲೋತಂಗಿ ಸಣ್ಣ ಉರಿ ಒಳಗೆ ಒಂದು 10 ರಿಂದ 12 ನಿಮಿಷ ಇದು ಚಲೋತಂಗಿ ಕೂಡ್ಕೊತೈತ್ರಿ. ಆವಾಗ ಎಲ್ಲಿನೂ ನಿಮಗೆ ಈ ರೀತಿ ಹಿಟ್ಟಿಟ್ಟು ಕಾಣಂಗಿಲ್ಲ, ಕಂಪ್ಲೀಟಾಗಿ ಮಿಕ್ಸ್ ಆಗಿರ್ತೈತ್ರಿ. ನೀವು ತುಪ್ಪ ಜಾಸ್ತಿ ಹಾಕಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಈ ರೀತಿ ಗಂಟು ಕಾಣಂಗಿಲ್ಲ ರೀ. ಇನ್ನೂ ಚಲೋತ್ನಂಗೆ ಅದ್ರಾಗ ಕುದಿಯಕ್ಕೆ ಹತ್ತೈತಿ. ಆದ್ರೆ ನಾವು ನಿಮಗೇನು ಹೇಳಿದ್ದೀವಿ ರೀ, ತುಪ್ಪ ಕಡಿಮೆ ಹಾಕಿ ಮಾಡೋದು ಅಂಥೇಳಿ ತೋರ್ಸಾಕತ್ತೀವಿ ರೀ. ಆಮೇಲೆ ಈಗ ನೋಡ್ಬೋದ್ರಿ, ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ, ಚಲೋತ್ತಂಗೆ ಬರತೈತಿ. ಹಿಂಗನ ಬರ್ಬೇಕ್ರಿ. ಈಗ ಅದಂತೂ ಕಂಪ್ಲೀಟಾಗಿ ಏನು ಹೇಳಿದ್ದೀನಿರಲ್ಲ, ಚಲೋತ್ತಂಗೆ ಸಣ್ಣ ಉರಿಲೇನ ಈ ರೀತಿ ಮಾಡ್ಬೇಕ್ರಿ. ಜೋರಿಟ್ಟದು ಏನು ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಮುಂದಕ್ಕೆ ಏನು ಮಾಡಿರಿ, ಗ್ಯಾಸನ್ನು ಆಫ್ ಮಾಡಿರಿ. ಆಫ್ ಮಾಡಿ ಇದನ್ನು ಕೆಳಗೆ ತೊಗೊಂಬರಿ. ಕೆಳಗೆ ತೊಗೊಂಬಂದ ಒಂದೀಟ ಆರಕ್ಕೆ ನಾವು ಇದನ್ನು ಬಿಡಬೇಕಾಕೈತ್ರಿ. ಅದಕ್ಕೆ ಒಂದೀಟ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎಲ್ಲ ತಂಗೆ ಮಾಡಿ ಚಲೋತ್ತಂಗೆ ಇದನ್ನು ಆರಕ್ಕೆ ಬಿಟ್ಟು ಮುಂದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸೋಣ. ಅದ್ರ ಜೊತೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕುಟ್ಟಿದ್ರಿ, ಅದನ್ನಟ್ಟ ಹಾಕೋಣ. ಹಾಕಿ ಒಂದು ಸಲ ಗರ್ರಣಿಸಿ ಇದನ್ನು ನಾವೇನು ಮಾಡೋಣಪ್ಪ ಅಂತಂದ್ರೆ ಪುಡಿ ಮಾಡ್ಕೊಂಡು ಬರೋಣ ರೀ. ತಿಳಿತಿರಲ್ಲ, ಏಕದಮ್ ಪದ್ಧತಿಯಾಗಿ ಈ ಸಕ್ಕರೆ ಪುಡಿ ಆಗೈತಿ. ಈಗ ನೋಡ್ರಿ, ಆ ಬೇಸನ್ನು ಚಲೋತ್ನಂಗೆ ಆರಕ್ಕೆ ಇಟ್ಟಿದ್ದೀವಿ, ಅದು ಐತ್ರಿ. ಆಮೇಲೆ ಈ ಸಕ್ಕರೆಯನ್ನು ಅದರ ಜೊತೆ ಮಿಕ್ಸ್ ಮಾಡಿ ಚಲೋತ್ನಂಗೆ ಕೂಡಿಸ್ಬೇಕಾಕೈತ್ರಿ. ನೋಡಿ, ಆ ಒಂದು ಬೇಸನ್ ಮತ್ತು ಈ ಸಕ್ಕರೆ ಪುಡಿ ಕರೆಕ್ಟಾಗಿ ಕೂಡಬೇಕ್ರಿ. ಆಮೇಲೆ ನೀವು ಸಕ್ಕರೆ ಇನ್ನೂ ಜಾಸ್ತಿ ಹಾಕ್ಬೋದ್ರಿ, ನಾವು ಕಡಿಮೆನ ಹಾಕಿದ್ದೀವಿ, ನೀವಿನ್ನೂ ಜಾಸ್ತಿ ಹಾಕ್ಬೋದ್ರಿ. ಆಮೇಲೆ ಈಗ ನೋಡ್ಬೋದ್ರಿ, ಸಕ್ಕರೆ ಪುಡಿ ಜೊತೆ ಹೆಂಗೆ ಹಿಟ್ಟು ಮಿಕ್ಸ್ ಆಗತ್ತೈತ್ರಲ್ಲ, ಅವಾಗ ಕೈಯಿಂದ ಈ ರೀತಿ ಚಲೋತ್ನಂಗೆ ನೀವು ತಿಕ್ಕಾಗಿ ಚಾಲೋ ಮಾಡ್ಬೇಕ್ರಿ. ಈ ರೀತಿ ತಿಕ್ಕಿ ಮಾಡಿದ್ರಿ ಅಂತಂದ್ರೆ ಉಂಡೆ ಯಾವುದೋ ಆದ್ರೂ ಉಂಡೆ ಆಯ್ತು ಭಾಳ ಬರಬ್ಬರಿಯಾಗಿ ಭಾಳ ಚಂದಂಗೆ ಆಗ್ತಾವ್ರಿ. ನೋಡ್ಬೋದು ನೀವು, ಕಂಪ್ಲೀಟಾಗಿ ಸಕ್ಕರೆ ಆ ಒಂದು ಬೇಸನ್ ಜೊತೆ ಮಿಕ್ಸ್ ಆದಾಗ ಈ ರೀತಿ ಕಾಣಕ್ಕೆ ಶುರು ಮಾಡ್ತೈತ್ರಿ. ತಿಳಿತಿರಲ್ಲ, ಇನ್ನು ನೀವು ಅದೊಂದು ಸ್ವಲ್ಪ ಸ್ಟಿಕ್ಕಿನೆಸ್ ನಿಮಗೆ ಕೈಯಾಗಿ ಗೊತ್ತಾಗತ್ತಿರ್ತೈತಿ. ಆರಾಮ್ ಸಿರಿಯಾಗಿ ಅದ್ರಾಗಿನ ಒಂದು ತೊಗೊಂಡು ನಿಮಗೆ ಒಂದು ಅಂದರೆ ಹಿಟ್ಟು ತೊಗೊಂಡ್ರಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಬೇಸನ್ ಉಂಡೆ ಅಥವಾ ಬೇಸನ್ ಲಡ್ಡುಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಹೆಂಗೆ ಮಾಡೋದು, ಕೆಳಗೆ ಬರಬ್ಬರಿಯಾಗಿ ನೀವು ನೋಡಕತ್ತೀರಿ ವಿಡಿಯೋದಾಗ್ರಿ, ಒಂದು ಈಟ ಹಿಟ್ಟನ್ನು ತಗೊಂಡು ಈ ರೀತಿ ಗುಂಡು ಮಾಡಿದೇವ್ರಲ್ಲ, ಹಂಗನ ನೀವು ಎಲ್ಲನೂ ಮಾಡಬೇಕಾಕೈತ್ರಿ. ಈ ರೀತಿಯಾಗಿ ಮಾಡಿದ್ರೆ ಬೇಸನ್ ಉಂಡೆ ಭಾಳ ಮಸ್ತಾಗಿ ನಿಮಗೆ ಸುಲಭವಾಗಿ ಬರ್ತಾವ್ರಿ. ಫಸ್ಟಿಗೆ ಸ್ವಲ್ಪ ಹಿಟ್ಟನ್ನು ತೊಗೊಂಡ ಅಂಗೈಯಾಗ ಚಲೋತ್ತಂಗೆ ಈ ರೀತಿ ಗುಂಡಂಗಿ ಕಟ್ಟಬೇಕ್ರಿ. ಗುಂಡಂಗಿ ಕರೆಕ್ಟಾಗಿ ನೀವು ಈ ರೀತಿ ಕಟ್ಟಿದ್ರಿ ಅಂತಂದ್ರೆ ಅರ್ಧಕ್ಕರ್ಧ ಕೆಲಸ ಮುಗೀತು. ಆಮೇಲೆ ನೀವು ಅದನ್ನು ಹಂಗ ಮಾಡ್ಕೋತ ಇದ್ರೆ ಈ ರೀತಿ ಗುಂಡಂಗಿ ತಿರುಗಿಸ್ಕೋತ ಹೋದ್ರಿ ಅಂತಂದ್ರೆ ಅದಕ್ಕೊಂದು ಶೈನಿಂಗ್ ಬರ್ತೈತಿ. ಚಲೋತ್ನಂಗೆ ನೀವು ಕೈಯಾಗ ಆಟ ಆಡಿಸಿ ರೀತಿ ಎಲ್ಲ ಉಂಡೆಗಳನ್ನು ನೀವು ಅತಿ ಸುಲಭವಾಗಿ ಮಾಡ್ಕೊಳ್ಬೋದ್ರಿ. ನಿಮಗೆ ಟಿಪ್ಸ್ ಹೇಳಬೇಕು ಅಂತಂದ್ರೆ ನೋಡ್ರಿ, ತುಪ್ಪ ನೀವು ಬೇಕಂದ್ರೆ ಜಾಸ್ತಿ ತೊಗೋಬೋದ್ರಿ, ಸಕ್ಕರೆ ಬೇಕಂದ್ರೆ ಜಾಸ್ತಿ ತೊಗೋಬೋದ್ರಿ. ತುಪ್ಪ ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡಿ ಉರಿ ಒಳಗೆ 10 ರಿಂದ 12 ನಿಮಿಷ ಸಣ್ಣ ಉರಿ ಒಳಗೆ ಇಟ್ಟು ಬರಬ್ಬರಿಯಾಗಿ ನೀವು ಮಿಕ್ಸ್ ಮಾಡ್ಬೇಕ್ರಿ. ಅಂದ್ರೆ ಬರಬ್ಬರಿಯಾಗಿ ಉಂಡೆ ಬರ್ತಾವೆ, ಅದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈ ರೀತಿಯಾಗಿ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ನೀವು ಉಂಡೆಗಳನ್ನು ತಯಾರು ಮಾಡ್ಕೊಳ್ಬೋದ್ರಿ. ನಾವು ಯಾವ ರೀತಿ ತೋರಿಸಿದ್ದೀವಲ್ಲ ಆ ರೀತಿ ನೀವು ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ. ಭಾಳ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಈ ಬೇಸನ್ ಉಂಡೆಗಳನ್ನು ಹಬ್ಬದಿಂದಾಗ ತಪ್ಪಲಾರ್ದ ಮಾಡ್ಕೊರಿ ಅಂಥೇಳಿ ನಾವು ಹೇಳ್ತೇವೆ ರೀ. ಒಳಗೂ ಎಷ್ಟು ಚಲೋತ್ನಾಗಿ ಸಾಫ್ಟಾಗಿ ಬಂದಾವ ಅಂತೇಳಿ ನೀವು ನೋಡ್ಬೋದ್ರಿ. ಹಾಗಾದ್ರೆ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.